ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಮಂಡ್ಯದ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಮಹಾವಿದ್ಯಾಲಯ ವಿಸಿ ಫಾರಂ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಸಿ ಫಾರಂ ಮಂಡ್ಯದ ವತಿಯಿಂದ ನಡೆಯುತ್ತಿರುವ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮದ ಪ್ರಯುಕ್ತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಪಾಂಡವಪುರ ಇವರ ಸಹಯೋಗದಲ್ಲಿ ದೇವರಕನಗುನಹಳ್ಳಿ ಗ್ರಾಮದಲ್ಲಿ ಉಚಿತ ಪಶು ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಸುಮಾರು 82 ಹಸುಗಳು, 46 ಕುರಿಗಳು ಮತ್ತು 60 ಮೇಕೆ ಹಾಗೂ ನಾಯಿಗಳಿಗೂ ಉಚಿತವಾಗಿ ತಪಾಸಣೆ ಮಾಡಿ ಔಷಧಿಗಳು ಮತ್ತು ಜಂತುಹುಳುವಿನ ಔಷಧಿಯನ್ನು ಕೊಡಲಾಯಿತು. ಕೇವಲ ಕನಗನಹಳ್ಳಿಯ ರೈತರು ಮಾತ್ರವಲ್ಲದೆ ನೆರೆಹೊರೆಯ ಗ್ರಾಮಗಳಿಂದ ಕೂಡ ರೈತರು ಆಗಮಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು. ಈ ಕಾರ್ಯಕ್ರಮಕ್ಕೆ ಕೃಷಿ ಕಾಲೇಜು ಮಂಡ್ಯದ ಉಪನ್ಯಾಸಕರುಗಳಾದ ಡಾಕ್ಟರ್ ಚಂದನ, ಡಾಕ್ಟರ್ ಸಂಕೇತ್, ಡಾಕ್ಟರ್ ಮಲ್ಲಿಕಾರ್ಜುನ್ ಕೂಡ ಭಾಗವಹಿಸಿ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು. ಶಿಬಿರವನ್ನು ಡಾಕ್ಟರ್ ಶಿವಯ್ಯನವರು ಪಶುಗಳಿಗೆ ಸಮತೋಲಿತ ಆಹಾರವನ್ನು ನೀಡುವುದರ ಮುಖಾಂತರ ಪಶುಗಳಿಗೆ ಬರುವಂಥ ಹಲವಾರು ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟಬಹುದು, ಅಷ್ಟೇ ಅಲ್ಲದೆ ಹಸುವಿನ ಹಾಲಿನ ಗುಣಮಟ್ಟ ಹಾಗೂ ಜಿಡ್ಡಿನ ಅಂಶವನ್ನು ಹೆಚ್ಚಿಸಬಹುದು ಎಂಬುದನ್ನು ಕೂಡ ತಿಳಿಸಿದರು. ಪಶುಗಳಿಗೆ ಕೇವಲ ಹಸಿ ಹುಲ್ಲು ಅಥವಾ ಫೀಡ್ ಕೊಟ್ಟರೆ ಸಾಲದು, ಜೊತೆಗೆ ಒಣ ಹುಲ್ಲು, ಕಡಲೆ ಹಿಂಡಿ, ಹುರುಳಿಕಾಳು, ಮಿನರಲ್ಗಳು ಕೂಡ ನೀಡಬೇಕು ಎಂದು ಹೇಳಿದರು. ಅದರ ಜೊತೆಗೆ ಶುದ್ಧ ವಾತಾವರಣದಲ್ಲಿ ಪಶುಗಳನ್ನು ಬೆಳೆಸುವುದು ಬಹಳ ಮುಖ್ಯ. ಹಲವಾರು ರೋಗ ತಡೆಯಲಿದ್ದಕ್ಕೆ ಇದು ಪ್ರಮುಖವಾದ ದಾರಿ ಎಂದು ತಿಳಿಸಿದರು. ವರದಿ ಡೈಮಂಡ್ ಕನ್ನಡ ಟಿವಿ ನ್ಯೂಸ್ ಮಂಡ್ಯ. ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು.